ಒಬ್ಬ ಪುನೀತ್ ಕೆರೆಹಳ್ಳಿ ಅನ್ನೋ ರೌಡಿಯನ್ನ ಮಟ್ಟ ಹಾಕೋಕೆ ಆಗದ ರಾಜ್ಯ ಸರ್ಕಾರ ಇನ್ನೇನು ಮಾಡಬಲ್ಲದು? ಜಾನುವಾರು ಸಾಗಾಟ, ಮಾಂಸ ಎಲ್ಲವನ್ನೂ ಅವನೇ ಪರಿಶೀಲನೆ ಮಾಡೋಕೆ ಅವನೇನು ನೋಡಲ್ ಆಫೀಸರ್ ಆಗಿದ್ದಾನ? ಅವನು ಕರದಲ್ಲಿ ಬಂದು ಪರಿಶೀಲನೆ ಮಾಡೋದು ಪೊಲೀಸರ ಕೆಲಸನ? ದಿನ ಬೆಳಗಾದ್ರೆ ಅವನು ಹಾದಿ ಬೀದಿಯಲ್ಲಿ ನಿಂತು ವ್ಯಾಪಾರಿಗಳನ್ನ ಅಡ್ಡಗಟ್ಟಿ ಇದೇ ಕೆಲಸ ಮಾಡ್ತಾ ಇದ್ರೆ ಅವನ ಆಧಾರವಿಲ್ಲದ ಮಾತಿನ ಮೇಲೆ ಪೊಲೀಸರು ಓಡಿ ಹೋಗ್ತಾನೆ ಇರ್ತಾರ. ಒಂದಲ್ಲ ಒಂದು ವಿಚಾರಕ್ಕೆ ಅಮಾಯಕರಿಗೆ ಉಪದ್ರವ ಕೊಡ್ತಾನೆ ಇರುವ ಈತ ಈಗ ಕುರಿ ಮಾಂಸ ರವಾನೆ ಮಾಡ್ತಿದ್ದ ವ್ಯಾಪಾರಿಯನ್ನ ಅಡ್ಡಗಟ್ಟಿ ನಾಯಿ ಮಾಂಸ ಅಂತ ಯಾವ ಆಧಾರವೂ ಇಲ್ಲದ ಆರೋಪ ಮಾಡಿದ್ದಾನೆ. ಪೊಲೀಸರು ಓಡೋಡ್ ಬಂದಿದ್ದಾರೆ. ಸರ್ಕಾರಿ ಅಧಿಕಾರಿಗಳಿಗೆ ಕೆಲಸ ಮಾಡೋದಕ್ಕೆ ಅಡ್ಡಿಯಾದ ಅನ್ನೋ ಕಾರಣಕ್ಕೆ ಆತನನ್ನ ಬಂಧಿಸಲಾಗಿದ್ರು. ಆತನ ಈ ಅವಾಂತರಗಳನ್ನ ಅಧ್ವಾನಗಳನ್ನ ಹೀಗೆ ನೋಡ್ಕೊಂಡೇ ಇರ್ತಾರ ಪೊಲೀಸರು. ಆತನನ್ನ BNS ಕಾಯ್ದೆ 132 ಸೆಕ್ಷನ್ 351(2) ಅಡಿಯಲ್ಲಿ ಬಂಧಿಸಲಾಗಿದೆ. ಅಮಾಯಕ ವ್ಯಾಪಾರಿಯ ಮೇಲೆ ಅಷ್ಟೊಂದು ಎಗರಾಡ್ತಾ ಇದ್ದವನು ಅರೆಸ್ಟ್ ಆದ ಕೂಡಲೇ ಅಸ್ವಸ್ಥನಾಗ್ಬಿಡ್ತಾನೆ. ಪೊಲೀಸರಿಗೆ ಆತನನ್ನ ಆಸ್ಪತ್ರೆಗೆ ಸೇರಿಸಿ ಉಪಚರಿಸೋದೇ ಕೆಲಸ. ಸದ್ಯ ಬೆಂಗಳೂರಿನ KC ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ ಬಳಿಕ ಆತನನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿರುವ ವರದಿಗಳಿದೆ. ಘಟನೆಯ ವಿವರಗಳನ್ನ ಗಮನಿಸೋಣ. ಮೆಜೆಸ್ಟಿಕ್ನ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಶುಕ್ರವಾರ ವ್ಯಾಪಾರಿಯೊಬ್ಬರು ತೆಗೆದುಕೊಂಡು ಹೋಗ್ತಾ ಇದ್ದ ಕುರಿ ಮಾಂಸದ ಬಾಕ್ಸ್ಗಳನ್ನ ತೆಗೆಸಿ ಈ ಮಾಂಸದಲ್ಲಿ ನಾಯಿ ಮಾಂಸ ಬೆರೆಸಲಾಗಿದೆ ಅಂತ ಪುನೀತ್ ಕೆರೆಹಳ್ಳಿ ಸಾಕ್ಷ್ಯಾಧಾರ ರಹಿತ ಆರೋಪ ಮಾಡಿದ. ಇದಕ್ಕೆ ಪ್ರತಿಕ್ರಿಯಿಸಿದ ವ್ಯಾಪಾರಿ ಅಬ್ದುಲ್ ರಜಾಕ್, ಪುನೀತ್ ಕೆರೆಹಳ್ಳಿ ರೋಲ್ ಕಾಲ್ ಮಾಡೋಕೆ ಬಂದಿದ್ದ, ಅದಕ್ಕೆ ಮಣಿಯದೇ ಇದ್ದದಕ್ಕೆ ಇಂತಹ ಆರೋಪ ಮಾಡಿರೋದಾಗಿ ದೂರಿದ್ದಾರೆ. ನಮ್ಮ ಬಳಿ ಎಲ್ಲಾ ಸರ್ಟಿಫಿಕೇಟ್ ಇದೆ, ಎಲ್ಲಾ ಬಾಕ್ಸ್ಗಳಲ್ಲಿ ಕುರಿ ಮಾಂಸ ಮಾತ್ರವಿದೆ. ನಾವು 12 ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀವಿ. ಅವರೇ ಬಾಕ್ಸ್ ತೆರೆದಿದ್ದಾರೆ, ಕುರಿ ಮಾಂಸ ನೋಡಿದ್ದಾರೆ ಅಂತ ಸ್ಪಷ್ಟಪಡಿಸಿದ್ರು. ಇನ್ನು ಜೈಪುರದಿಂದ ಬಂದ ಮಾಂಸದ ಬಗ್ಗೆ ಪುನೀತ್ ಕೆರೆಹಳ್ಳಿ ಮಾಡಿದ ಆರೋಪದ ವಿಷಯ ತಿಳಿದು ಸ್ಥಳಕ್ಕೆ BBMP ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳು ದೌಡಾಯಿಸಿದ್ರು. ಸ್ಥಳೀಯ ಪೊಲೀಸರೊಂದಿಗೆ ಸೇರಿ ಮಾಂಸದ ಬಾಕ್ಸ್ ಗಳನ್ನ ತೆಗೆಸಿ ಪರಿಶೀಲನೆ ಮಾಡಿದ್ರು. ಗುಣಮಟ್ಟ ಹಾಗೂ ಮಾಂಸ ದೃಢೀಕರಣಕ್ಕಾಗಿ ಸ್ಯಾಂಪಲ್ ಪಡೆದುಕೊಂಡಿರುವುದಾಗಿ ವರದಿಯಾಗಿದೆ. ಈ ವೇಳೆ ಮಾತನಾಡಿದ BBMP ಆಹಾರ ಸುರಕ್ಷತೆ ಅಧಿಕಾರಿ ಸುಬ್ರಹ್ಮಣ್ಯ, ನಾವು ಒಟ್ಟು 4 ಬಾಕ್ಸ್ ಗಳಿಂದ ಸ್ಯಾಂಪಲ್ ಅನ್ನ ಸಂಗ್ರಹಿಸಿದ್ದೀವಿ. ವಿವಿಧ ಭಾಗಗಳಿಂದ ಮಾಂಸವನ್ನ ಸ್ಯಾಂಪಲ್ ಆಗಿ ಪಡೆದಿದ್ದೇವೆ. ಇದನ್ನ ಲ್ಯಾಬ್ಗೆ ರವಾನಿಸಿ ಪರೀಕ್ಷೆ ಮಾಡಲಾಗುತ್ತೆ. ಇದರ ವರದಿ ಬರೋದಕ್ಕೆ 14 ದಿನಗಳ ಕಾಲಾವಕಾಶ ಬೇಕು. ಮೇಲ್ನೋಟಕ್ಕೆ ನೋಡಿ ಇದು ಯಾವ ಮಾಂಸ ಅಂತ ಹೇಳೋಕ್ ಆಗೋದಿಲ್ಲ. ಈ ಮಾಂಸದ ಗುಣಮಟ್ಟ ಹಾಗೂ ಯಾವುದರ ಮಾಂಸ ಅನ್ನೋ ದೃಢೀಕರಣ ಪರೀಕ್ಷೆಯಲ್ಲಿ ತಿಳಿಯುತ್ತೆ. ಒಂದ್ ವೇಳೆ ಇದು ದೂರುದಾರರ ದೂರಿನಂತೆ ನಾಯಿ ಮಾಂಸ ಆಗಿದ್ದರೆ ವ್ಯಾಪಾರಿಯ ಮೇಲೆ ಕ್ರಮ ಕೈಗೊಳ್ತೀವಿ. ಕುರಿ ಮಾಂಸವೇ ಆಗಿದ್ರೆ ದೂರುದಾರನ ಮೇಲೆ ಕ್ರಮ ತೆಗೆದುಕೊಳ್ಳೋಕೆ ಕಾನೂನಿನಲ್ಲಿ ಅವಕಾಶ ಇದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ವ್ಯಾಪಾರಿ ಆರೋಪಿಸಿರುವ ಹಾಗೆ ಹೀಗೆ ಅಮಾಯಕರನ್ನ ಅಡ್ಡಗಟ್ಟಿ ರೋಲ್ ಕಾಲ್ ಮಾಡೋದೇ ಪುನೀತ್ ಕೆರೆಹಳ್ಳಿ ದಂಧೆ ಆಗಿದ್ದಲ್ಲಿ ಅವನನ್ನ ಹದ್ದುಬಸ್ತಿನಲ್ಲಿಡುವ ಕೆಲಸ ಮೊದಲಾಗಬೇಕಲ್ವಾ? ಯಾಕೆ ಸರ್ಕಾರ ಅವನನ್ನ ವರ್ಷಗಳಿಂದಲೂ ಸಹಿಸಿಕೊಂಡೇ ಬರ್ತಾ ಇದೆ? ಒಂದು ಪ್ರಕರಣದಲ್ಲ, ಅರೆಸ್ಟ್ ಆಗಿ ರಾದ್ಧಾಂತ ಮಾಡಿಕೊಂಡ ಬಳಿಕ ಸ್ವಲ್ಪ ಕಾಲ ಸುಮ್ಮನೆ ಇರುವ ಆತ ಮತ್ತದೇ ಹಳೆ ಚಾಳಿಯನ್ನ ಶುರು ಮಾಡೋದು, ನಡುಬೀದಿಯಲ್ಲಿ ಅವಾಂತರ ಮಾಡೋದು, ಅಮಾಯಕರನ್ನ ಭಯಪಡಿಸೋದನ್ನ ಮಾಡ್ತಾನೆ ಇರ್ತಾನೆ. ಇದೆಲ್ಲವನ್ನ ನೋಡ್ಕೊಂಡು ಪೊಲೀಸರು ಸುಮ್ಮನೆ ಇರುವಂತಾಗಿರೋದು ಯಾಕೆ? ಇನ್ನಾದ್ರೂ ಆತನನ್ನ ಹದ್ದುಬಸ್ತಿನಲ್ಲಿಡುವ ಕೆಲಸ ಆಗ್ಬೇಕಿದೆಯಲ್ವಾ? ಈತನ ದಾಳಿಯ ಕಾರಣಕ್ಕಾಗಿ ಓರ್ವ ವ್ಯಕ್ತಿಯ ಜೀವವೇ ಹೋಗಿದೆ. ಹಾಗಿದ್ರೂ ಕೂಡ ಸರ್ಕಾರ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ? ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.